ಇದೆಲ್ಲರ ನಡುವೆ ಈಗಾಗಲೇ ಬಿಜೆಪಿಯ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಅಸಮಾಧಾನಗಳು ತುಂಬ ಜೋರಾಗಿನೇ ಕಾಣಿಸ್ತಾ ಇದೆ. ಅತ್ತ ಅಶೋಕ್ ಅವ್ರನ್ನ ಎಲ್ಲರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡಿದೆ. ಅದರಲ್ಲೂ ಬೆಂಗಳೂರಿನ ಶಾಸಕರು ಪದೇ ಪದೇ ಆರ್ ಅಶೋಕ್ ಅವರ ನಾಯಕತ್ವ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. SR ವಿಶ್ವನಾಥ್ ಅವರು ಹಿಂದೆ ಕೂಡ ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಸದನದ ಸಭಾತ್ಯಾಗ ಅಥವಾ ಸದನದ ಒಳಗಡೆ ಪ್ರತಿಭಟನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನು ಪಡಸಾಲೆಯಲ್ಲೇ ಮಾಡಿದ್ರು. ಈಗ ಅದೇ ವಿಚಾರ ಇನ್ನೂ ಕೂಡ ದೊಡ್ಡದಾಗ್ತಾ ಇದೆ. ಇವತ್ತು ಮತ್ತೆ ಮಾತನಾಡ್ತಾ ಇರುವಂಥ SR ವಿಶ್ವನಾಥ್ ಅವರು ಬೆಳಗಾವಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ, ನಮಗೆ ಸಮಾಧಾನ ಇಲ್ಲ ಬೆಳಗಾವಿ ಅಧಿವೇಶನದ ಬಗ್ಗೆ, ಯಾಕೆಂದರೆ ನಮಗೆ ಅನೇಕ ವಿಚಾರಗಳಿತ್ತು, ಆ ವಿಚಾರಗಳನ್ನು ಚರ್ಚೆ ಮಾಡಬೇಕಿತ್ತು ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಮತ್ತೆ ಪರೋಕ್ಷವಾಗಿ ಆರ್ ಅಶೋಕ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅತ್ತ ಆರ್ ಅಶೋಕ್ ಕೂಡ ಸುಮ್ಮನೆ ಕೂತಿಲ್ಲ. ಹಾಗಾದರೆ ಏನಿದೆ ಈ ಸ್ಟೋರಿಲಿ ನೋಡೋಣ. ನಮಗೆ ಬೆಳಗಾವಿ ಅಧಿವೇಶನ 10 ದಿನ ಏನಿತ್ತು, ನನಗಂತೂ ವೈಯಕ್ತಿಕವಾಗಿ ಏನು ಸಮಾಧಾನ ತರಲಿಲ್ಲ. ಇದನ್ನ ಒಪ್ಪ ಪ್ರಶ್ನೆನೇ ಇಲ್ಲ. ರಾಜ್ಯದ ಜನತೆಗೆ ಸರಿಯಾದ ಸಂದೇಶವನ್ನ ಕೊಡಕ್ಕಾಗ್ಲಿಲ್ಲ. ನೋಡಿ, ನಮಗೆ ಇದ್ದಿದ್ದ 10 ದಿನ, ಕೆಲವು ನಾವೆಲ್ಲ ಒಂದ್ ಕಡೆ ಅಲ್ಲಿ ಕಾಂಪ್ರಮೈಸ್ ಆದ್ವಿ ಅಂತ ಕಾಣಿಸ್ತದೆ. ಅದ್ರದ್ದು ಅಧಿವೇಶನದಲ್ಲಿ ಏನ್ ನಾವು ಪ್ರಸ್ತಾವ ಮಾಡಬೇಕು ಅಷ್ಟನ್ನು ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಅಂತರ್ಯುದ್ಧ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೇಸರಿ ಮನೆಯಲ್ಲಿನ ಅಸಮಾಧಾನ ದಿನ ದಿನಕ್ಕೂ ಬೆಟ್ಟದಂತೆ ಬೆಳೀತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಹೊತ್ತಿದ ಸೇಡಿನ ಜ್ವಾಲೆ ಬೆಂಗಳೂರಿನವರೆಗೂ ಹೊತ್ತಿಕೊಂಡು ಬಂದಿದೆ. ಅಶೋಕ್ ವಿಶ್ವನಾಥ್ ನಡುವಿನ ಮುನಿಸು ಆರುವ ಲಕ್ಷಣಗಳೇ ಕಾಣ್ತಿಲ್ಲ. ಕೆಲವು ನಾವೆಲ್ಲ ಒಂದ್ ಕಡೆ ಅಲ್ಲಿ ಕಾಂಪ್ರಮೈಸ್ ಆದ್ವಿ ಅಂತ ಕಾಣಿಸ್ತದೆ. ಅದ್ರದ್ದು ಇದನ್ನ ಒಪ್ಪ ಪ್ರಶ್ನೆನೇ ಇಲ್ಲ. ಬೆಳಗಾವಿಯ ಅಧಿವೇಶನದ ವೇಳೆ ಸ್ವಪಕ್ಷದ ವಿರುದ್ಧವೇ ಶಾಸಕ SR ವಿಶ್ವನಾಥ್ ಬಹಿರಂಗವಾಗಿ ಸಿಟ್ಟು ಹೊರ ಹಾಕಿದ್ರು. ವಿಪಕ್ಷ ನಾಯಕ ಅಶೋಕ್ ಮೇಲೆ ರೆಬೆಲ್ ಆಗಿದ್ರು. ಇಬ್ಬರ ಮುನಿಸಿಗೆ ಮದ್ದೆರೆಯೋದಕ್ಕೆ ಮುಂದಾಗಿದ್ದ BY ವಿಜಯೇಂದ್ರ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡೋಣ ಅಂತ ಸಮಾಧಾನ ಪಡಿಸಿದ್ರು. ಆದ್ರೆ ಕಲಾಪ ಮುಗಿದು 4-5 ದಿನಗಳೇ ಕಳೆದ್ರು ಇಬ್ಬರು ಭೇಟಿಯಾಗಿಲ್ಲ. ಸಮಸ್ಯೆ ಸರಿಪಡಿಸಿಕೊಳ್ಳುವ ಗೋಜಿಗೂ ಹೋಗಿಲ್ಲ. ಪಕ್ಷದಲ್ಲಿನ ಗೊಂದಲದ ಬಗ್ಗೆ ಇವತ್ತು ಮಾತನಾಡಿದ SR ವಿಶ್ವನಾಥ್ ಅಧಿವೇಶನ ಸಮಾಧಾನ ತಂದಿಲ್ಲ ಅಂತ ಕಟ್ಟಿ ಮುರಿದಂತೆ ಮಾತನಾಡಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ ಅಶೋಕ್, ನಾನು ಅವರ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ರು. ನಮಗೆ ಬೆಳಗಾವಿ ಅಧಿವೇಶನ 10 ದಿನ ಏನಿತ್ತು, ನನಗಂತೂ ವೈಯಕ್ತಿಕವಾಗಿ ಏನು ಸಮಾಧಾನ ತರಲಿಲ್ಲ. ಯಾಕಂದರೆ ನಾವು ಸರ್ಕಾರವನ್ನು ಇಕ್ಕಟ್ಟು ಸಿಗಿಸುವಂಥ ಅನೇಕ ವಿಚಾರಗಳಿದ್ರೂ ಕೂಡ ನಾವು ಎಲ್ಲೋ ಒಂದು ಕಡೆ ಸರಿಯಾಗಿ ರಾಜ್ಯದ ಜನತೆಗೆ ಸರಿಯಾದ ಸಂದೇಶವನ್ನು ಕೊಡೋಕ್ಕಾಗಲಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೋಡಿ, ನಮಗೆ ಇದ್ದಿದ್ದ 10 ದಿನ, 10 ಡೇಸ್ ಅಷ್ಟೇ. ಅದರಲ್ಲಿ 3 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಂತ ಎಲ್ಲರ ಒಕ್ಕಲರ ಅಭಿಪ್ರಾಯ. ಯತ್ನಾಳ್ ಅವರು ಅದಾಗೇಬೇಕು ಅಂತ ನಮ್ಮ ಹತ್ರ ಬಂದು ಪಟ್ಟಿಡಿದು ಮಾತಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ರಿ. ಇಬ್ಬರ ಮಾತಿನ ತಿಕ್ಕಾಟ ಇಷ್ಟಕ್ಕೆ ನಿಲ್ಲಲಿಲ್ಲ. ಸದನದಲ್ಲಿ ನಾವು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆದ್ವಿ ಅಂತ ವಿಶ್ವನಾಥ್ ಹೇಳಿದ್ರೆ, ಟೈಮ್ ಸಿಕ್ಕಿದ್ರೆ ಮಾತನಾಡ್ತಾ ಇದ್ವಿ ಅಂತ ಅಶೋಕ್ ಹೇಳ್ಕೊಳ್ತಿದ್ದಾರೆ. ಪಕ್ಷದ ನಾಯಕತ್ವ ನಮ್ಮ ಸ್ಟ್ರಾಂಗ್ ಇದೆ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಜೊತೆಯಲ್ಲಿ ಬೇರೆ ಶಾಸಕರು ಮಾಡೋದ್ರಿಂದ ಅದು ತಪ್ಪರ್ಥ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲವು ನಾವೆಲ್ಲ ಒಂದು ಕಡೆ ಅಲ್ಲಿ ಕಾಂಪ್ರಮೈಸ್ ಆದ್ವಿ ಅಂತ ಕಾಣಿಸ್ತದೆ. ಅದ್ರದ್ದು ಇದನ್ನ ಒಪ್ಪ ಪ್ರಶ್ನೆನೇ ಇಲ್ಲ. ಅಧಿವೇಶನದಲ್ಲಿ ಏನು ನಾವು ಪ್ರಸ್ತಾವ ಮಾಡಬೇಕು ಅಷ್ಟನ್ನು ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಉತ್ತರ ಕರ್ನಾಟಕ ಪ್ರಶ್ನೆ ಇದ್ದಿದ್ದರಿಂದ ಹೆಚ್ಚು ದಿನ ಉತ್ತರ ಕರ್ನಾಟಕಕ್ಕೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ನಮಗೂ 10 ದಿನ ಪೂರ್ತಿ ಸಮಯ ಸಿಕ್ಕಿದ್ರೆ ಈಗೆಲ್ಲ ವಿಚಾರಗಳು, ಈಗೆಲ್ಲ ಅಲ್ಲ ಇನ್ನೂ 1-2 ವಿಚಾರಗಳನ್ನು ಸೇರಿಸಿ ನಾವು ಮಾತಾಡ್ತೀವಿ. ಈಗ ಬೆಂಗಳೂರು ಅಧಿವೇಶನದಲ್ಲಿ ಇವೆಲ್ಲ ಚರ್ಚೆ ಆಗೇ ಆಗ್ತದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ವಿಶ್ವನಾಥ್, ಅಶೋಕ್ ಅವರು ನನ್ನನ್ನ ಭೇಟಿ ಮಾಡಿಲ್ಲ, ಹೊಸದಾಗಿದ್ದಾಗ ಏರುಪೇರು ಇರ್ತಾವೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಲ್ಲ, ಬೆಳಗಾವಿಯಲ್ಲಿ ಆದಮೇಲೆ ಮತ್ತೆ ನಾವೇನು ಭೇಟಿ ಮಾಡಲಿಲ್ಲ. ಸೊ ನಾನು ನನ್ನ ಕ್ಷೇತ್ರದ ಕೆಲಸಗಳಲ್ಲಿ ಮುಳುಗಿದ್ದೀವಿ. ಮತ್ತೆ ನಾವೇನು ಭೇಟಿ ಏನು ಮಾಡಿಲ್ಲ. ಸಹಜವಾಗಿ ಈ ಥರ ಪಕ್ಷದ ಗೊಂದಲ ಆಗೋದು ಬೇಡ. ಏನೋ ಇದು ಕುತ್ಕೊಂಡು ಮಾತಾಡಿ ಯಾರೂ ಫೇಲ್ ಆಗಿಲ್ಲ, ನಾವೆಲ್ಲ ಕರೆಕ್ಟಾಗಿದ್ದೀವಿ. ಸಣ್ಣ ಪುಟ್ಟ ಹೊಸದಲ್ಲೇನಪ್ಪ, ಹೊಸದಾದಾಗ ಸ್ವಲ್ಪ ಏರುಪೇರು ಇರ್ತವೆ, ಅವೆಲ್ಲವನ್ನು ಸರಿ ಮಾಡ್ತೀವಿ. ಹೊಸದಾಗಿ ಗಾಡಿ ಓಡಿಸ್ಬೇಕು ಅಂದಾಗ ಸ್ವಲ್ಪ ಸಮಸ್ಯೆಗಳಿರ್ತದೆ. ಈ ಗಾಡಿ ಚೆನ್ನಾಗಿ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಜನವರಿ ನೋಡೋಣ ಗಾಡಿ ಹೆಂಗೆ ಓಡಿಸ್ಕೊಂಡು. ಬೆಳಗಾವಿಯ ಸಿಟ್ಟು ಬೆಂಗಳೂರಿನ ಬಿಜೆಪಿ ಶಾಸಕರಲ್ಲಿ ಇನ್ನೂ ಆರಿಲ್ಲ. ಈ ಮಧ್ಯೆ ಯತ್ನಾಳ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಶಾಸಕ ಸೋಮಶೇಖರ್, ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಮುಖಂಡರ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಜೊತೆ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಲೋಕ ಸಮರದ ಹೊಸ್ತಿಲಲ್ಲಿ ಕೇಸರಿ ನಾಯಕರ ಗೊಂದಲದ ನಡೆ
ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.